ಮುಖ್ಯಮಂತ್ರಿ ಒಬ್ಬರೇ ಉತ್ತರ ಕೊಡೋದಕ್ಕೆ ನಿಂತ್ರೆ ನೀವು ಒಪ್ತೀರಾ ಅಂತ? ಮತ್ತೆ ಮಂತ್ರಿಗಳನ್ನ ಕರ್ತಕ ಯಾಕೆ ಮಾಡಿದ್ದೀರಾ? ಅವ್ರಿಗೆ PA, ಕಾರು, ಮನೆ, PADA, ಅವ್ರಿಗೆ ಆಫೀಸರು, IAS, IPS ಎಲ್ಲ ಏನ್ ಕೊಟ್ಟಿದ್ದೀರಾ ಅವ್ರಿಗೆ? ಸರ್ಕಾರದ ದುಡ್ಡು ಇವೆಲ್ಲ ಟ್ಯಾಕ್ಸ್ ಪೇಯರ್ಸ್ ಹಣ. ಇದು ಚಕ್ರಾಧಿಪತ್ಯ ಅಲ್ಲ. ಪ್ರಾಫಿಟಬಿಲಿಟಿ ನೋ ಅಕೌಂಟಬಿಲಿಟಿ. ಚಕ್ರಾಧಿಪತ್ಯ ಅಲ್ಲ ಇದು. ಹಿಂದೆ ಅದೇನೋ ಬಳ್ಳಾರಿ ಅಂತ ಇದ್ರಲ್ಲ, ಹಂಗಲ್ಲ ಇದು. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನೀವು ಗೌರವ ಕೊಡೋದಾದ್ರೆ ಪುಸ್ತಕ ಹಿಡ್ಕೊಂಡು ಯಾವಾಗೂ ಖಾಲಿ ಪುಸ್ತಕ ಹಿಡ್ಕೊಂಡ್ ಬಂದಿದ್ದೀರಲ್ಲ, ಅದರಲ್ಲೇನ ಬರ್ಕೊಂಬಂದು ಇಟ್ಕೊಳ್ಳಿ. ಅದ್ರಲ್ಲಿ ಏನ್ ಹೇಳಿದೆ ಸಂವಿಧಾನದಲ್ಲಿ? ಕ್ಯಾಬಿನೆಟ್ ಅಂದ್ರೆ ಏನು, ಕ್ಯಾಬಿನೆಟ್ಟಿನ ಮಂತ್ರಿಗಳಿಗೆ ಏನ್ ಪವರ್ಸ್ ಇರ್ತದೆ, ಮುಖ್ಯಮಂತ್ರಿಗಳಿಗೆ ಏನ್ ಪವರ್ಸ್ ಇರುತ್ತೆ. ಇದು ಯಾರೋ ರಾಜರ ಮಕ್ಕಳ ಆಡಳಿತ ಅಲ್ಲ, ಇದು ಚಕ್ರಾಧಿಪತ್ಯ ಅಲ್ಲ, ಇದು ಪ್ರಜಾಪ್ರಭುತ್ವ. ನಿಮ್ಮ ಹೇಳಿಕೆ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ ನಿಮ್ದು. ಯಾಕಂದ್ರೆ ಅವ್ರನ್ನೆಲ್ಲ ಅಸೆಂಬ್ಲಿಯಿಂದ ಆಚೆ ಹಾಕಿ, ಅವ್ರನ್ನೆಲ್ಲರೂ ಅಧಿವೇಶನದಿಂದ ಆಚೆ ಹಾಕಿ, ಅವ್ರನ್ನೆಲ್ಲರೂ ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಅಧಿವೇಶನದಿಂದ ಆಚೆ ಹಾಕಿ ಅವ್ರಿಗೆ. ಇದು DK ಶಿವಕುಮಾರ್ ಅವರ ಆಡಳಿತ ಹೆಂಗೆ ಅನ್ನೋದನ್ನ ಸ್ಯಾಂಪಲ್ ಅಷ್ಟೇ. ಇದು ಹಿಂದೆ ಅವರು ಹೇಳಿದಾರಲ್ಲ, ಗೂಂಡಾಗಿರಿ ಸರ್ಕಾರ ಅಂತ ನಾನೇ ಹೇಳಿದ್ದೀನಿ. ಇದು ಒಂಥರ ಗೂಂಡಾಗಿರಿ ಸರ್ಕಾರ. ಇದರಿಂದ ಇದು ಬಹಳ ದಿನ ನಡೆಯಲ್ಲ. ಸರ್, ಈಗ ನಿನ್ನೆ JDS ಪಾದಯಾತ್ರೆ ಆಗಿದೆ, ನಿನ್ನೆ ಮೊನ್ನೆ ನೀವು ಹೋಗಿದ್ರಿ, ಬಟ್ ವಿಜೇಂದ್ರ ಅವರಲ್ಲಿ ಹೋಗಿಲ್ಲ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ನಾಗೇಂದ್ರದ ಇನ್ನೊಂದ್ಸರಿ ಜ್ವರ ಕೇಳಿ. ಸದನದ ಒಳಗೂ ಹೊರಗೂ ಹೋರಾಟ ಆಡೈತೆ. ಅವ್ರು ಹೇಳೋದಕ್ಕೆ ನಾವು ಬಿಡಲ್ಲ, ನಾವೇ ಶುರು ಮಾಡಿದ್ದಂತ ಹೇಳಿದ್ದೀರಾ. ಈಗ ಅದೇ ನಿಮ್ಮ ಪಾಲಿಸಿ ಕಂಟಿನ್ಯೂ. ಈಗಾಗಲೇ ರಾಜ್ಯದ ಅಧ್ಯಕ್ಷರು ನನ್ನ ವೆಬೆಕ್ಸ್ ಮೀಟಿಂಗ್ ಮಾಡಿ ನಾಳೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾ ಸಂದರ್ಶನವನ್ನು ಮಾಡ್ತಾರೆ. ಅಲ್ಲೆಲ್ಲ ನಮ್ಮ ಶಾಸಕರು, ಎಕ್ಸ್ ಮಿನಿಸ್ಟರ್ಸು, MP ಗಳು ಎಲ್ಲರೂ ಕೂಡ ಯಾರ್ಯಾರು ಸಾಧ್ಯನೋ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ನಾವು ಸೀರಿಯಸ್ ಆಗಿ ತಗೊಂಡಿದ್ದೀರಿ ಅನ್ನೋದಕ್ಕೆ, ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದಕ್ಕೆ ಫಸ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ DC ಗಳ ಕಚೇರಿಗಳ ಮುಂದೆ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ MLAಗಳು, MLCಗಳು, ಪ್ರಮುಖರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಾರೆ. ಅದಾದ್ಮೇಲೆ ವಿಧಾನಸಭಾ ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತೈತೆ. ನಿಮಗೂ ಗೊತ್ತಿರೋ ಪ್ರಕಾರ 13ನೇ ತಾರೀಕು ಸಿಟ್ಟಿಂಗ್ ಮೆಂಬರ್ಸ್ ಹತ್ತಿರೋದ್ರಿಂದ ಏನೂ ನಡೆಯಲ್ಲ. ಅದಾದ್ಮೇಲೆ ಸ್ಪೀಕರ್ ಎಲೆಕ್ಷನ್ ಇದೆ. ಸ್ಪೀಕರ್ ಎಲೆಕ್ಷನ್ ಆದ್ಮೇಲೆ ಮೋಸ್ಟ್ಲಿ ಸೋಮವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತೈತೆ. ತಾವು ಹೇಳಿದ್ದೀರಾ ನಾಗೇಂದ್ರ ವಿಚಾರ ವಿಧಾನಸಭೆ ಒಳಗಡೆ ಏನ್ ಮಾಡ್ತೀರಾ ಅಂತ. ಹೊರಗಡೆನೂ ಈಗಾಗಲೇ ನಾವು ಪ್ರಾರಂಭ ಮಾಡಿದಿರಿ. ವಿಧಾನಸಭೆ ಒಳಗಡೆ ಕಳೆದ ಬಾರಿ ನಾಗೇಂದ್ರ ಅವ್ರನ್ನ ಯಾಕೆ ಕಿಕ್ಔಟ್ ಮಾಡಿದ್ರಿ, ಯಾಕೆ ಥ್ರೋಔಟ್ ಮಾಡಿದ್ರಿ, ಈಗ ಯಾಕೆ ವಾಪಸ್ ತಗೊಂತಾ ಇದ್ದೀರಾ? ರೀಸನ್ ಬೇಕಲ್ಲ. ಅವ್ರ ಮೇಲೆ ಇದ್ದಿದ್ದ ಕೇಸ್ ಏನಾನ ಕೋರ್ಟಲ್ಲಿ ಖುಲಾಸ ಆಗಿದ್ರೆ ನೀವು ತಗೊಂಬೋದಾಯ್ತು. ಹಿಂದೆ ಈಶ್ವರಪ್ಪನವ್ರ ಕೇಸ್ ಆಯ್ತು, ದೊಡ್ಡ ಗಲಾಟೆ ಮಾಡಿದ್ರು, ಕೈ ಮಿಲಾಯಿಸಿದ್ರು. ನಾವೇನೇ ಈಶ್ವರಪ್ಪನ್ ತಗೊಂಡ್ರ? ಹಿಂದೆ ಲಕ್ಷ್ಮಣ್ ಸವದಿ ಅವರೆಲ್ಲರ ಮೇಲೂ ಕೇಸ್ ಆಯ್ತು, ಏನೋ ವಿಡಿಯೋ ನೋಡಿದ್ಕೋಸ್ಕರ. ನಾವೇನ್ ತಗೊಂಡ್ರ? ಯಾವೇನ್ ತಗೊಂಡಿಲ್ಲ. ನೀವೇನ್ ತಗೊಂತೀರ ಅವ್ರನ್ನ? ಹೇಳ್ಬೇಕಲ್ಲ. ನನಗೆ ಗೊತ್ತಿರೋ ಪ್ರಕಾರ ಮಿಸ್ಟರ್ ನಾಗೇಂದ್ರ ಅವರು ಡೈಲಿ ಕೋರ್ಟಲ್ಲೇ ಇರಬೇಕು. ಡೈಲಿ ಕೋರ್ಟಲ್ಲಿ ಇರಬೇಕು. ಅಪರಾಧ ಸ್ಥಾನದಲ್ಲೇ ಇದ್ದಾರೆ ಡೈಲಿ. ಅವ್ರ ಮೇಲೆ ಕೇಸು ನಂಬರ್ 1, ಕೇಸ್ ನಂಬರ್ 1 ಸ್ಪೆಷಲ್ CC 21/2014 CBI ಬೆಂಗಳೂರು. ಸೆಕೆಂಡ್ ಕೇಸ್ 135/2013 CBI ಬೆಂಗಳೂರು. ಮೂರನೇ ಕೇಸ್ 6/14 CBI ಬೆಂಗಳೂರು. 105/14 CBI ಬೆಂಗಳೂರು. ಇಷ್ಟು CBI ಕೇಸ್ಗಳು 4 ಇದೆ. ಆಮೇಲೆ ಬನ್ನಿ ಮುಂದೆ. ಆಮೇಲೆ
ನಾಲ್ಕು ದಿನ ಕೋರ್ಟ್ಗೆ ಹೋಗೋದಲ್ಲ. ಇಸ್ಪಿ ಲೋಕಾಯುಕ್ತ SIT 22 SIT 16 SIT ಮತ್ತೆ ಎಕನಾಮಿಕ್ ವಿಂಗ್ ಕಾರವಾರ ಅದು CID ಮತ್ತೆ 16ನೇ ಕೇಸು ಲೋಕಾಯುಕ್ತ ಮತ್ತೆ 17ನೇ ಕೇಸು ಲೋಕಾಯುಕ್ತ ಬೆಂಗಳೂರು 18ನೇ ಕೇಸು ಲೋಕಾಯುಕ್ತ SIT ಬೆಂಗಳೂರು 19ನೇ ಕೇಸು ಲೋಕಾಯುಕ್ತ ಬೆಂಗಳೂರು 20ನೇ ಕೇಸು ಲೋಕಾಯುಕ್ತ ಬೆಂಗಳೂರು 21ನೇ ಕೇಸು ಲೋಕಾಯುಕ್ತ ಬೆಂಗಳೂರು 22 ಬೆಂಗಳೂರು 23 SIT ಬೆಂಗಳೂರು 24 1099 2024 ED ವಾಲ್ಮೀಕಿ 25ನೇ ಕೇಸು 26ನೇ ಕೇಸು ಚೆನ್ನೈ CBI ಕರ್ನಾಟಕ ಬಿಟ್ಟು ಚೆನ್ನೈಗೂ ಹೋಯಿತು 27 ಚೆನ್ನೈ CBI 28 ಚೆನ್ನೈ CBI 29 CBI ವಾಲ್ಮೀಕಿ ST ಡೆವಲಪ್ಮೆಂಟ್ 30ನೇದು ಏನು ಕಾರ್ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದರ ಕೇಸು 31 ರಿಜಿಸ್ಟರ್ ಅಗೇನ್ಸ್ಟ್ ದ ಬ್ಯಾಂಕ್ ಅಫಿಷಿಯಲ್ಸ್ CBI ಕೇಸು ಒಟ್ಟು 31 ದಿನ. ನನಗೆ ಗೊತ್ತಿಲ್ಲ ತಿಂಗಳಿಗೆ ಎಷ್ಟು ದಿನ 31 ದಿನ ಇದೆ. 31 ದಿನ 31 ಕೇಸ್ ಇದೆ. ಆ ಮನುಷ್ಯ ಅಸೆಂಬ್ಲಿಗೆ ಬರೋದೇ ಅವಾಗ, ಖಾತೆ ನೋಡ್ಕೊಳ್ಳೋದೇ ಅವಾಗ. ಇಷ್ಟು ಕೇಸು 30 ದಿನಕ್ಕೆ 31 ಕೇಸ್ ಐತೆ. ಪ್ಲಸ್ 4 CBI ಎಲ್ಲ ಲಿಸ್ಟೇ ಕೊಟ್ಬಿಡ್ತೀನಿ ನಿಮ್ಗೆ. ಇರೋದೇ ಸಾಕು ಪತ್ನಿ ಆಡ್ ಮಾಡ್ಬೇಡ. ಇಷ್ಟು ಕೇಸ್ ಅವೇ. ಕಾಂಗ್ರೆಸ್ ಅವ್ರಿಗೇನ ಮಾನ ಮರ್ಯಾದೆ ಇದೆಯಾ? ಪಾಪ ಅವನ್ನ ಬಿಡುಗಡೆ ಮಾಡಿ ಅವನ್ಗೆ ಪಾಪ ಕೇಸ್ಗಳನ್ನ ಓಡಾಡ್ಲಿ ಅವರು. ಅದು ವಾಲ್ಮೀಕಿ SCಗಳ ಹಣವನ್ನ ನುಂಗಿರೋ ಕೇಸ್ ಇದು. ವಿಧಾನಸಭೆ ಒಳಗಡೆನೆ ಸ್ವತಃ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ 89 ಕೋಟಿ ಅಷ್ಟೇ ತಿಂದಿರೋದು, 187 ಕೋಟಿ ಅಲ್ಲ ಅಂತ. ಅಂದ್ರೆ ಕಮಿಟ್ ಆಗಿದ್ದಾರೆ, ತಿಂದಿರೋದು ಕಮಿಟ್ ಆಗಿದೆ. ಮತ್ತೆ ಈಗಾಗಲೇ ಎಲ್ಲೆಲ್ಲಿ ಹಣ ಹೋಗಿದೆ, ಯಾರ ಎಲೆಕ್ಷನ್ಗೆ ಹೋಗಿದೆ, ಇದೆಲ್ಲ ಜಗತ್ ಜಾಹೀರಾತ ಆಗಿದೆ. ಅವ್ರಿಗೆ ಯಾರನ್ನ CBI ಕೋರ್ಟ್ ಏನಾನ ರಿಲೀಫ್ ಕೊಟ್ಟಿದ್ಯಾ? ಯಾವ್ದಾದ್ರು ಕೋರ್ಟ್ ರಿಲೀಫ್ ಕೊಟ್ಟಿದ್ಯಾ? ಇಲ್ಲ. ಅದ್ರ ಮಧ್ಯೆ ಅವರು ಎಲ್ಲೆಲ್ಲೋ ಡೆಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೆಲ್ಲ ಬಂದಿದೆ. ಈಗೇನೋ ನೆನ್ನೆ ರಿಲೀಫ್ ಕೊಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಹೋಗಿರೋದೆಲ್ಲ ಹೋಗಿದಾರಲ್ಲ. ಮತ್ತೆ ಇಷ್ಟು ದಲಿತರ ಅಮೌಂಟ್ ಅನ್ನ ನುಂಗಿರುವಂತವ್ರನ್ನ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ರೆ ಇಡೀ ಕ್ಯಾಬಿನೆಟೇ ಕರಪ್ಟ್ ಅಂತ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ 31 ಕೇಸು, ದಿನ ಕೋರ್ಟು, ದಲಿತರ ಹಣ ನುಂಗಿರುವಂಥದ್ದು, ಇದ್ರ ಮಧ್ಯೆ ಅವನ್ನ ತಗೊಂಡಿದ್ದೇ ದೊಡ್ಡ ಅಪರಾಧ. ಮೋಸ್ಟ್ಲಿ ಅವನು ಬ್ಲ್ಯಾಕ್ ಮೈಲ್ ಮಾಡಿರ್ಬೇಕು, ಕಾಂಗ್ರೆಸ್ಗೆ ಬ್ಲ್ಯಾಕ್ ಮೈಲ್ ಮಾಡಿರ್ಬೇಕು. ಯಾಕೆಂದ್ರೆ ಈ ಹಣ ಎಲ್ಲ ಅವರ ನಿರ್ದೇಶನ. ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು DK ಶಿವಕುಮಾರ್ ಅವ್ರ ನಿರ್ದೇಶದ ಮೇಲೆ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಕೊಡಬೇಕು ಅಂತೇಳಿ ಕೊಟ್ಟಿರ್ಬೋದು ಮೋಸ್ಟ್ಲಿ. ಅದರಿಂದ ಮತ್ತೆ ಅಟಕ್ ಬಿದ್ದು ತಗೊಂಡಿದ್ದಾರೆ. ಅದರಿಂದ ಕೂಡಲೇ ಅದನ್ನ ರದ್ದು ಮಾಡಲಿಲ್ಲ ಅಂದ್ರೆ ಅಧಿವೇಶನ ನಡೆಯಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಕ್ಕೆ ಬಿಡಲ್ಲ. ಬರ್ದಿಟ್ಕೊಳ್ಳಿ ಕಾಂಗ್ರೆಸ್ ಅವರೇ, ಬರ್ದಿಟ್ಕೊಳ್ಳಿ DK ಶಿವಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಕ್ಕೆ ಬಿಡಲ್ಲ. ಇಂಥ ಭ್ರಷ್ಟ ಮಂತ್ರಿನ ಇಟ್ಕೊಂಡು ನೀವು ಅಧಿವೇಶನ ಫೇಸ್ ಮಾಡೋಕ್ಕೆ ನಿಮಗೆ ಯಾವ ನೈತಿಕತೆನೂ ಇಲ್ಲ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀರಿ. ಉಳಿದಂಥ ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡಬೇಕು ಅದೆಲ್ಲ ಈಗಾಗಲೇ ಮೊನ್ನೆ ನಡೆದಂಥ ನಮ್ಮ BJP ಪ್ರಮುಖರ ಸಭೆ ಮತ್ತು JDS ಜೊತೆ ನಡೆದ ತೀರ್ಮಾನ ಮಾಡಿದಿರಿ. ಅದರಲ್ಲಿ ಬಿಡದಿನೂ ತಗೊಂತೀರಿ. ಆದಮೇಲೆ ಪೆನ್ಷನ್ ಹಣ ಕೊಡದೇ ಇರುವಂಥದ್ದು ವಿಚಾರಗಳಿದೆ. ಮತ್ತೆ ಇಂಪಾರ್ಟೆಂಟು ಬರದ್ದು ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋರಿದ್ದೀರಿ. ಅದೇ ರೀತಿ ಜಂಜೆಗಳಿಗೆ ಸಂಬಂಧಪಟ್ಟಂತ KPSC ಹಗರಣ ಏನಿದೆ ಅದನ್ನು ಕೂಡ ಇದರಲ್ಲಿ ಚರ್ಚೆಗೆ ನಾವು ತಗೊಳಕ್ಕೆ ಎಲ್ಲ ಪಟ್ಟಿ ಮಾಡಿದ್ದೀರಿ. ಸುಮಾರು 7-8 ಪಟ್ಟಿ ಇದೆ.
ಅವೆಲ್ಲ 1 by 1 ತಗೊಂತೀವಿ. ಅದಕ್ಕೆ ಸರ್ಕಾರಕ್ಕೆ ಏನಾದರೂ ಕರೆಕ್ಟಾಗಿ ಅಧಿವೇಶನ ನಡೆಸ್ಬೇಕು. ಯಾಕಂದ್ರೆ ಅವ್ರ ಜವಾಬ್ದಾರಿ ನಡೆಸುವಂಥದ್ದು, ಅವ್ರ ಜವಾಬ್ದಾರಿ ಇದೆ. ಅದಕ್ಕೆ ನಡೆಸಬೇಕು ಅಂತ ಹೇಳಿದ್ರೆ ನೀವು ಕೂಡಲೇ ಈಗಲೇ ಇವತ್ತೇ ಅವ್ರನ್ನ ಕೈ ಬಿಡಿ. ಇಲ್ಲ ಅಂದರೆ ಈ ಭ್ರಷ್ಟ ಸರ್ಕಾರದ ವಿರುದ್ಧವಾದಂಥ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅದೇ ಕ್ರೈನಲ್ಲೇ ಕಳಿಸ್ಬಿಡಿ ಅವ್ರನ್ನ. ಮುಖ್ಯಮಂತ್ರಿಗಳು ಇದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಏನಂದ್ರೆ ಬಿಜೆಪಿ ಜೆಡಿಎಸ್ ಇರುತ್ತೆ, ಬಹುತೇಕರ ಮೇಲೆ ಕೇಸ್ ಇದೆ, ಬಹುತೇಕರ ಜನ ಬೇಲಲ್ಲೇ ಹೊರಗಡೆ ಇದ್ದಾರೆ, ಅವರೆಲ್ಲ ಶಾಸಕರಾಗಿದ್ದಾರೆ, ಸಚಿವರು ಆಗಿದ್ದಾರೆ ಮುಖ್ಯಮಂತ್ರಿಗಳೇ. ಹಂಗಾರೆ ಅವ್ರನ್ನ ಯಾಕೆ ಅಧಿವೇಶನದಿಂದ ಅವತ್ತು ಕೈ ಬಿಟ್ರಿ? ಯಾಕೆ ಕೈ ಬಿಟ್ರಿ? ಆ ಥರದ ಇನ್ಸಿಡೆಂಟ್ ತೋರಿಸಿ. ಯಾಕಂದ್ರೆ ಇದೇ ಅಧಿವೇಶನ ತಾನೆ, ಬೇರೆ ಅಧಿವೇಶನ ಆದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ಆಗಿ ಇನ್ನೊಂದು ಅಧಿವೇಶನ ಬಂದ್ರೆ ಅವಾಗ ಅದು ಸಪರೇಟ್. ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರ ಹಾಕಿ, ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ, ನಿರ್ಮಾ ಅಂತ ಪೌಡರ್ ಹಾಕಿ, ಎಲ್ಲ ಹಾಕಿ, ಏನೋ ಹಾಕಿ ವಾಪಸ್ ಹೆಂಗ್ ಬಂದ್ಬಿಡ್ತತೆ? ಹೆಂಗ್ ಸಾಧ್ಯ? ಮತ್ತೆ ಚುನಾವಣೆಗೆ ಹೋಗಿ ಏನೋ ಮತ್ತೆ ಹೊಸ ಅಸೆಂಬ್ಲಿ ಬಂದ್ರೆ ಹೊಸ ಮುಖ್ಯಮಂತ್ರಿ ಏನೇನು ಬಂದಿರ್ತದೆ, ಹೊಸ ಸರ್ಕಾರಗಳು ಬಂದಿರುತ್ತೆ. ಇದೇನಲ್ಲ, ಇದೇ ಅಸೆಂಬ್ಲಿ ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರಗಾಕಿರೋದು. ಯಾವ ಮುಖ ಇಟ್ಕೊಂಡು ತಗೊಂತೀರಾ ಸರ್? ಇದೇ ಬಿಜೆಪಿ ಕೇಂದ್ರದಲ್ಲಿ ಮಾಡೋದಲ್ಲ ಸರ್, ಬೇರೆ ಪಕ್ಷದಿಂದ ಬಂದಿದ ತಕ್ಷಣ ವಾಷಿಂಗ್ ಮಿಷಿನ್ ಹಾಕಿ ಅವ್ರಿಗೂ ಕೂಡ ಸಚಿವ ಸ್ಥಾನ. ಅಲ್ಲ, ಅಲ್ಲಿ ಡೆಲ್ಲಿಯಲ್ಲೇ ಇದಾರಲ್ಲ ಕಾಂಗ್ರೆಸ್ ಅವ್ರು ಕೇಳ್ತಾರೆ. ಕೇಳಲಿ ಅವ್ರು ಸುಮ್ಮನೆ ಅಲ್ಲಿ ಸುಮ್ಮನೆ ಯಾಕೆ ಕೂತಿರ್ತಾರೆ? ನಾವಿಲ್ಲಿ ಕೇಳ್ತೀರಿ, ನಮ್ಗೆ ಇಲ್ಲಿ ಉತ್ತರ ಕೊಡ್ಲಿ ಅವರು. ಸರ್, ಈಗ ಸಚಿವ ಸ್ಥಾನ ಸಿಗದೆ ಇರುವಂತ ಯಾರು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಶಾಸಕಗಳಿದ್ದಾರೆ ಅವರಿಗೆಲ್ಲ ಮುಕ್ತ ಆಹ್ವಾನವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ, ಜೆಡಿಎಸ್ ಬನ್ನಿ ಅಂತ. ಬಿಜೆಪಿನೂ ಕೂಡ ಆಹ್ವಾನ ಕೊಡುತ್ತೆ, ಯಾಕಂದ್ರೆ ಮುಂದಿನ NDA ಅಲ್ವಾ? ಅವ್ರು ಕೊಟ್ರೆ ನಾವು ಕೊಟ್ಟಂಗೆ, ಅವ್ರು ಕೊಟ್ರೆ ನಾವು ಕೊಟ್ಟಂಗೆ. ಬರೋದಾರಿ ಅಂತೂ ಸುಗಮ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಈಗ ಅವರೆಲ್ಲರಿಗೂ ಬರೋದಾರಿ ಸುಗಮವನ್ನು ಮಾಡಿದ್ದಾರೆ. ಇದೆಲ್ಲ ನಡಿಬೇಕಾದ್ರೆ ಇವತ್ತೇನಾಗಲ್ಲ. ಚುನಾವಣೆ 1 ವರ್ಷದೊಳಗಡೆ ಇನ್ನು 1.5 ವರ್ಷ ಇರೋದು ಚುನಾವಣೆ. 1.5 ವರ್ಷದ ಇನ್ನೊಂದು 6 ತಿಂಗಳಾದ್ಮೇಲೆ ಈ ಪ್ರೋಸೆಸ್ ಶುರು ಆಗ್ತೈತೆ. ಬರೋದಂತೂ ಗ್ಯಾರಂಟಿ. ಯಾಕಂದ್ರೆ ಈ ಕಾಂಗ್ರೆಸ್ ದೇಶಕ್ಕೂ ಒಳ್ಳೇದಲ್ಲ, ರಾಜ್ಯಕ್ಕೂ ಒಳ್ಳೇದಲ್ಲ. ಅದರಿಂದ ಈ ಕಾಂಗ್ರೆಸ್ ಅನ್ನ ತೆಗೆಯುವಂಥದಕ್ಕೆ ಎಲ್ಲರೂ ಮುಂದಿನ ಚುನಾವಣೆಯಲ್ಲಿ ಎಲ್ಲರಿಗೂ ಅವಕಾಶ ಇದ್ದೇ ಇರುತ್ತೆ. ಹೊರಟ್ಟಿ ಅವರಿಗೆ ಫೋರ್ಸ್ಫುಲ್ ಆಗಿ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ನೀವು ಆಪಾದನೆ ಮಾಡಿದ್ದೀರಾ. ಈಗ 14ನೇ ತಾರೀಕು ಕೌನ್ಸಿಲರ್ ಎಲೆಕ್ಷನ್ ಆದ್ರೆ ಬಿಜೆಪಿ ಜೆಡಿಎಸ್ ಕಡೆಯಿಂದ ಕ್ಯಾಂಡಿಡೇಟ್ ಹಾಕ್ತೀರಾ? ಆಪಾದನೆ ಅಲ್ಲ, ಇದು ರಿಯಾಲಿಟಿ. ಆಪಾದನೆ ಬೇರೆ, ರಿಯಾಲಿಟಿ ಬೇರೆ. ಈಗ ಹೊರಟ್ಟಿ ಅವರೇ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ನಾನು 14 ಕೊಡಬೇಕು ಅಂತ ಬಲಾತ್ಕಾರವಾಗಿ ತಗೊಂಡ್ರು ಅಂತ ಮಾಧ್ಯಮದಲ್ಲೇ ಹೇಳಿಕೆ ಕೊಟ್ಟಿದ್ದಾರಲ್ಲ. ಇದಕ್ಕಿಂತ ಕಪ್ಪಾಳ ಮೋಕ್ಷ ಕಾಂಗ್ರೆಸ್ಗೆ ಇನ್ನೇನು ಬೇಕಾಗಿದೆ? ಇದಕ್ಕಿಂತ ಕಪ್ಪಾಳ ಅವರು ದಮ್ಮಿದ್ದಿದ್ರೆ ಕಾಂಗ್ರೆಸ್ ಅವರಿಗೆ ಅವಿಶ್ವಾಸ ನಿರ್ಣಯ ತರಬಹುದಾಯಿತು. ಯಾರು ಬೇಡ ಅಂತ ಹೇಳಿದ್ರು? ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಅವಿಶ್ವಾಸ ನಿಲುವಳಿ ತರಬೇಕಾಯಿತು. ಅದು ಬಿಟ್ಟು ಅವ್ರ ಆಫೀಸ್ಗೆ ಯಾಕೆ ನುಗ್ಗಿದ್ದು? ಏನು ಅವಶ್ಯಕತೆ ಇತ್ತು ಆಫೀಸ್ಗೆ ಹೋಗಿ ನೀವು ಮಾತಾಡೋ ಅಂಥದ್ದು? ಒಬ್ಬ ಮುಖ್ಯಮಂತ್ರಿ 20 ಜನ MLAಗಳು ಕರ್ಕೊಂಡೋಗಿ ಧಮಕಿ ಹಾಕುವಂತ ಅವಶ್ಯಕತೆ ಏನಿತ್ತು? ನೀವು ಅವಿಶ್ವಾಸ ತಂದಿದ್ರೆ ಡಿಬೇಟ್ ಆಗ್ತಾ ಇತ್ತು, ಚರ್ಚೆ ಆಗ್ತಾ ಇತ್ತು. ಡಿಬೇಟಲ್ಲಿ ಏನು ಹೊರಹೊಮ್ತಾ ಇತ್ತು ಅದ್ರ ಪ್ರಕಾರ, ಸಂವಿಧಾನದ ಪ್ರಕಾರ ನಡೀತಾ ಇತ್ತು. ದಟ್ ಈಸ್ ದ ರೂಲ್. ಆ ರೂಲ್ ಅನ್ನ ಬಿಟ್ಟು ನೀವು ಅವ್ರ ಚೇಂಬರ್ಗೆ ನುಗ್ಗಿದ್ದು ಫಸ್ಟ್ ಅಪರಾಧ. ಅವ್ರು ಒತ್ತಡ ಹಾಕಿರೋದು 2ನೇ ಅಪರಾಧ. ಬಲಾತ್ಕಾರ ಸಹಿಸ ಹಾಕಿರೋದು 3 ಅಪರಾಧ. ಈ 3 ಅಪರಾಧ ನಿಮ್ಮೇಲಿದೆ. ಸರ್, ಹಾಗಾದ್ರೆ ಒದ್ದು ಕಿತ್ಕೊಂಡಿದ್ದ ಸರ್? ಒದ್ದು ಕಿತ್ಕೊಂಡಿದ್ದ? ಆಲ್ಮೋಸ್ಟ್ ಆಲ್ ಒದ್ದು ಕಿತ್ಕೊಂಡಿದ್ದೆ, ಪ್ರಶ್ನೆನೇ ಇಲ್ಲ ಅದರಲ್ಲಿ. ಕ್ಯಾಂಡಿಡೇಟ್ ಹಾಕ್ತೀರಾ? ಮಿಸ್ಟರ್ ಮಧು, ಅವ್ರ ಪರಂಪರೆನೇ ಹಂಗೆ. ಅವ್ರು ಒದ್ದೆ SM ಕೃಷ್ಣ ಹತ್ರ ಬಾಗಿಲು ಒದ್ದೆ ಕಿತ್ಕೊಂಡಿದ್ದು. ಈಗ ಮೊನ್ನೆ ಮುಖ್ಯಮಂತ್ರಿ ಪದವಿನೂ ಕೂಡ ಸಿದ್ದರಾಮಯ್ಯನವ್ರ ಮನೆ ಬಾಗಿಲು ಒದ್ದೆ ಕಿತ್ಕೊಂಡಿದ್ದು. ಈ ಸ್ಪೀಕರ್ ಸಭಾಪತಿನೂ ಒದ್ದೆ ಕಿತ್ಕೊಂಡಿರೋದು. ಕ್ಯಾಂಡಿಡೇಟ್ ಹಾಕ್ತೀರಾ ಸರ್ ಬಿಜೆಪಿ? ಅದನ್ನ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡ್ತೀನಿ. ಹೆಸರಲ್ಲಿ ಕಾಂಗ್ರೆಸ್ಸಿನ ಹೊಸ ಲೂಟಿಯನ್ನ ಪ್ರಾರಂಭ ಮಾಡಿದ್ದಾರೆ. ನಮಗೆ ಬೆಂಗಳೂರನ್ನ ಸ್ವಚ್ಛವಾಗಿಡ್ತೀನಿ, ಅದೇನೋ ಸ್ವತಂತ್ರ, ಕಸದ ಸ್ವತಂತ್ರ ಅಂತಂದೆ. ಈಗ ಆ ಸ್ವಚ್ಛತೆ ಹೆಸರಲ್ಲಿ ಹಿಂದೆ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಸ್ವಚ್ಛ ಭಾರತ್ ಹೆಸರಲ್ಲಿ ಅಭಿಯಾನ ಪ್ರಾರಂಭ ಮಾಡಿದ್ರು.
ಎಲ್ಲ ರಾಜ್ಯಗಳಿಗೂ ಸ್ವಚ್ಛ ಭಾರತ್ ಹೆಸರಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದೇನು ಹೊಸದೇನಲ್ಲ. ಇದೊಂದು ಸ್ವಚ್ಛ ಭಾರತ್ ಹೆಸರಲ್ಲಿ ಹಣ ವಸೂಲಿ ಮಾಡುವ ಮತ್ತೊಂದು ದಂಧೆ. ಇದೊಂಥರ ಬೆಂಗಳೂರು ಜನತೆಗೆ ದುರಂತ ಇದು. ಮತ್ತೆ ಮಾನ್ಯ ಕೃಷ್ಣ ಬೈರೇಗೌಡರು ದಿನ ಅವ್ರು ಏನಾನ ಒಂದು ರೀಲ್ಸ್ ಮಾಡ್ತಾನೆ ಇರ್ತಾರೆ. ಈಗ ಮನೆಗೆ ತೆರಿಗೆಗಳನ್ನ ಕಟ್ಸ್ಕೊಂತಾರೆ. ಎಲ್ಲಾ ಮನೆಗೂ ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಎಲ್ಲಾ ಮನೆಗೂ ತೆರಿಗೆಯನ್ನ ನಾವು ಕಟ್ತೀರಿ. ಅದರಲ್ಲಿ ಎಲ್ಲ ಸೇರಿರ್ತತೆ. ತೆರಿಗೆ ಅಂತ ಹೇಳಿದ್ರೆ ಎಲ್ಲ ಗಾಳಿ ಬೆಳಕು ಏನೇನಿದೆಯೋ ಎಲ್ಲ ಆ ಮನೆಗೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ಹಾಕಿರ್ತಾರೆ. ಟ್ಯಾಕ್ಸ್, ಕಸ ಇರ್ಬೋದು, ಎಲ್ಲ ಗಾರ್ಬೇಜು ಎಲ್ಲದಕ್ಕೂ ಸೇರಿ ತೆರಿಗೆ ಹಾಕೋದು. ಈಗ ಹೊಸದಾಗಿ ಸ್ವಚ್ಛತಾ ಶುಲ್ಕ 20-30ಕ್ಕೆ 6,700, ಕಾಂಪೌಂಡ್ ಇದ್ದರೆ 7,700. ಅಂದ್ರೆ ಕಾಂಪೌಂಡ್ ಎಲ್ಲ ತೆಗೆದು ಬಿಡ್ಬೇಕು. ಇನ್ಮೇಲೆ ಯಾರ್ಯಾರು ಕಾಂಪೌಂಡ್ ಹಾಕಿದ್ರು ತೆಕ್ಕೊಂಬಿಡಿ ಎಲ್ಲರೂ. ಮತ್ತೆ ಲಿಸ್ಟನ್ನೇ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. 30-40 ಇದ್ರೆ 13,400, 30-50 ಇದ್ರೆ 16,750, 40-60 ಇದ್ರೆ 26,800, 50-80 ಇದ್ರೆ 46,700. ಸಾಧ್ಯನಾ ಇದೆಲ್ಲ? ಅವ್ರು ತಗೊಂಡಾಗ ಸೈಟ್ಗೆ ಅಷ್ಟು ದುಡ್ಡು ಕೊಟ್ಟಿರಲ್ಲ. ಅಂದ್ರೆ ಈ ಸರ್ಕಾರ ಅಭಿವೃದ್ಧಿ ಇಲ್ಲ. ಈಗ ಬೆಂಗಳೂರಲ್ಲಿ ಅಭಿವೃದ್ಧಿ ಇಲ್ಲ. ಈಗ ಮೊನ್ನೆ ಹೇಳಿದ್ರು, ಕೃಷ್ಣ ಬೈರೇಗೌಡ ಮಂತ್ರಿ ಆದ ತಕ್ಷಣ ಹೇಳಿದ್ರು, ಎಲ್ಲ ಕಾರುಗಳು ಅಂದ್ರೆ ರೋಡಲ್ಲಿ ನಿಂತಿರೋ ಪಾರ್ಕಿಂಗ್ ಕಾರುಗಳೆಲ್ಲ ಖಾಲಿ ಮಾಡಿಸ್ಬಿಡ್ತೀನಿ ಅಂತೇಳಿ 4 ಸ್ಟಿಕ್ಕರ್ ಹಾಕಿದ್ರು. 4 ಕಾರ್ ಸ್ಟಿಕ್ಕರ್ ಆದ್ರು. ಅದರಲ್ಲಿ ಒಂದು ಮಾತ್ರ ಎತ್ಕೊಂಡು ಹೋಗಿದ್ದಾರೆ, 3 ಹಂಗೆ ಬಿದ್ದಿದೆ ಅಲ್ಲೇ. ಬೆಂಗಳೂರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರುಗಳಿದೆ. ನಾನು ಸರ್ಕಾರನ ಕೇಳ್ತೀನಿ, 1 ಲಕ್ಷ ಕಾರುಗಳನ್ನ ಎಲ್ಲಿ ಎತ್ಕೊಂಡೋಗಿ ಟೋಯಿಂಗ್ ಮಾಡ್ಕೊಂಡು ಎಲ್ಲಿ ಇಟ್ಟಿದ್ರೆ ಹೇಳ್ರಪ್ಪ. ಆಯ್ತು, 1 ವಾರ ಆಯ್ತು, ಅದು ಬಿಟ್ಬಿಟ್ರು. ಈಗ ಕಸ, ಫುಟ್ಪಾತ್ ತೆರವು, ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಅಂತ ಹೇಳಿದ್ರು. ಇವರು ಬೆಳಗ್ಗೆ ತೆರವು, ಸಾಯಂಕಾಲ ಅಲ್ಲೇ ಅಂಗಡಿಗಳು. ಇದೀರಿ ಅಂತ ಎಲ್ಲ ಕರ್ಕೊಂಡೋಗಿ ತೋರಿಸ್ರಪ್ಪ, ತೋರಿಸಿ. ಎಲ್ಲಾದ್ರು ಎಲ್ಲ ಹಾಕೊಂಡಿದ್ರು ಅಲ್ಲೇ ಹಾಕೊಂಡಿದ್ದಾರೆ ಎಲ್ಲರೂ ಕೂಡ. ಮತ್ತೆ ಕಸ ಸ್ವಚ್ಛ ಸ್ವಾತಂತ್ರ್ಯ ಕಸ, ಅದೇನೋ ಸ್ವಾತಂತ್ರ್ಯ, ಕಸದಿಂದ ಸ್ವಾತಂತ್ರ್ಯ. ಯಾವ ದಾರಿಗನ ಕರ್ಕೊಂಡು ಹೋಗಡಪ್ಪ. ನಾನು ಹೇಳ್ತೀನಿ ಅವ್ರಿಗೆ, ಅದೇನೋ ಬುದ್ಧ ಹೇಳಿದ್ನಲ್ಲ, ಸಾವಿಲ್ಲದ ಮನೆಗೆ ಸಾಸಿವೆ ತಾಂಬ ಅಂತೇಳಿ. ನಾನು ಹಂಗೆ ಅವ್ರಿಗೆ ಕೇಳ್ತಾ ಇದ್ದೀನಿ, ಯಾವ್ದಾನ ಒಂದು ರಸ್ತೆ ತೋರಿಸ್ಬಿಡ್ರಿ. ಕಸ ಇಲ್ಲದ ರಸ್ತೆಯನ್ನ ಬೆಂಗಳೂರಲ್ಲಿ ತೋರಿಸಿ. ಕೃಷ್ಣ ಬೈರೇಗೌಡ್ರೆ, ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಡಿ.ಕೆ. ಶಿವಕುಮಾರ್ ಅದೇನೋ ಒಂದು ಮಕ್ರಿ ತಗೊಂಡೋಗಿ ಒಳಕ್ ಹಾಕಿದ್ದು, ಅದೇ ಫೋಟೋ ಬಂದಿದ್ದು. ಒಂದು ಮಕ್ರಿ ಎತ್ಕೊಂಡು ಚಾನಲ್ ಅಲ್ಲಿ ಟ್ರ್ಯಾಕ್ಟರ್ ಒಳಕ್ಕೆ ಹಾಕಿದ್ದು ಅಷ್ಟೇ. ಅದು ಒಂದೇ ಮಕ್ರಿ ಹೋಗಿರೋದು. ಇನ್ ಲಕ್ಷಾಂತರ ಕೋಟ್ಯಾಂತರ ಮಕ್ರಿ ಮಣ್ಣು ಎಲ್ಲ ಅಲ್ಲೇ ಬಿದ್ದಿದೆ. ಇದು ಈ ಸರ್ಕಾರದ ದುಡ್ಡೇ ಇಲ್ಲ ರೀ ಇವ್ರ ಹತ್ರ. 5 ತಿಂಗಳಿಂದ ಹೇಳ್ಬೇಕಾಯ್ತು ಅಧ್ಯಕ್ಷರು, ಅದನ್ನ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ರು. ಪೆನ್ಷನ್ ಕೊಟ್ಟಿಲ್ಲ, 5 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. ಸುಮಾರು 20-25 ಲಕ್ಷ ಜನಕ್ಕೆ ಪೆನ್ಷನ್ ಹೊರಟೋಗ್ಬಿಟ್ಟಿದೆ, ಕೊಡ್ತಾ ಇಲ್ಲ. ರೇಷನ್ ಕಾರ್ಡ್ ತೆಗೆದಿದ್ದಾರೆ. ಸುಮ್ಮನೆ ಡೈಲಿ ಒಂದೊಂದು ಪ್ರೋಗ್ರಾಮ್ ಅನೌನ್ಸ್. ಬ್ರ್ಯಾಂಡ್ ಬೆಂಗಳೂರು ಆಯ್ತು, ಏನೋ ಉದ್ಧಾರ ಆಯ್ತಾ? ಬ್ರ್ಯಾಂಡ್ ಬೆಂಗಳೂರ್ದು ಏನಾನ ಬ್ರ್ಯಾಂಡ್ ಬೆಂಗಳೂರು ಏನಾನ ಒಂದು ಪ್ರಾಜೆಕ್ಟ್ ಏನಾನ ತೋರಿಸ. ಟನಲ್ ರೋಡ್ ಅಲ್ಲಿ ಅಂಬಾನಿ ಅದಾನಿ ಏನೋ ನರೇಂದ್ರ ಮೋದಿಯವರ ಜೊತೆ ಇದ್ದಾರೆ ಅಂತ. ಇಲ್ಲಿ ಅದೇ ಯಾರು ಕೊಟ್ಟಿದ್ದೀರಾ? ಹೆಸರು ಬಹಿರಂಗಪಡಿಸಿ ಸರ್. ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಹೆಸರು ಬಹಿರಂಗಪಡಿಸಿ, ಯಾವ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಅಂತ ದಯವಿಟ್ಟು ಹೇಳಿ. ಅಲ್ಲಿ ನೋಡಿದ್ರೆ ನರೇಂದ್ರ ಮೋದಿನ ಹಿಗ್ಗಾಮುಗ್ಗ ರಾಹುಲ್ ಗಾಂಧಿ ದಿನ ತೆಗಳ್ತಾರೆ. ಅವ್ರದೇ ಎಲ್ಲರಿಗೂ ಕಾಂಟ್ರಾಕ್ಟ್ ಅಲ್ಲ ಅವ್ರಿಗೆ ಅಂತ. ನಿಮ್ಮ ಸರ್ಕಾರ ಅಲ್ಲ, ಇಲ್ಲಿ ಯಾರು ಕೊಟ್ಟಿದ್ದೀರಾ ನೀವು ಹೇಳಿ. ಇವತ್ತು
7 ಕಿಲೋಮೀಟರ್ ರಸ್ತೆಯಲ್ಲಿ 350 ಗುಂಡಿ. ಉದ್ಯಮಿ ಮಜುಮ್ದಾರ್ ಶಾ ಕಿಡಿ. ನಾವಲ್ಲ, ಇವ್ರು ಕರೆದು ಮೀಟಿಂಗ್ ಮಾಡ್ತಾರಲ್ಲ IT ಸೆಕ್ಟರ್ನವ್ರು, ಅವರು. ಎಷ್ಟು? 7 ಕಿಲೋಮೀಟರ್ ಅಲ್ಲಿ 350 ಅಂತೆ, ಲೆಕ್ಕ ಹಾಕೊಳ್ಳಿ. ಇನ್ನ ಬೆಂಗಳೂರಲ್ಲಿ ಎಷ್ಟು ಲಕ್ಷ ಕಿಲೋಮೀಟರ್ ರಸ್ತೆ ಇದೆ, ಎಷ್ಟು ಗುಂಡಿಗಳಿರ್ಬೇಕು. ಅದರಿಂದ ಇವತ್ತು ಈ ಆಸ್ತಿ ತೆರಿಗೆ ಏನಾಗ್ತಾ ಇದ್ದೀರಾ, ಸ್ವಚ್ಛತೆ ಹೆಸರಲ್ಲಿ ಏನು ಖಾಲಿ ಸೈಟ್ಗಳಿಗೆ ತೆರಿಗೆಯನ್ನ ಹಾಕ್ತಾ ಇದ್ದೀರಾ, ಇದು ಅಕ್ಷಮ್ಯ ಅಪರಾಧ. ಈಗಾಗಲೇ ಮನೆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ಇದನ್ನ. ಫ್ಲಾಟ್ಗಳಂತೂ ಯಾರು ಫ್ಲಾಟ್ಗಳಲ್ಲಿ ವಾಸ ಮಾಡ್ತಾರೆ ಪಾಪ ಹಿರಿಯ ನಾಗರಿಕರು, ಅವರಂತೂ ಜೀವ ಹಿಂಡ್ಬಿಟ್ಟಿದ್ದಾರೆ. ಮೊದಲು ಒಂದು ಫ್ಲಾಟ್ಗೆ 40 ರೂಪಾಯಿ ಕಸಕ್ಕೆ ಕೊಡ್ತಾ ಇದ್ರು, ಈಗ 400 ರೂಪಾಯಿ ಮಾಡಿದ್ದಾರೆ. 40 ರೂಪಾಯಿ ಕೊಡ್ತಾ ಇದ್ದು ಒಂದೇ ಸರಿ 400 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಸ್ಪೆಷಲ್ ಟೆಂಡರ್, ಅದಕ್ಕೆ ಸ್ಪೆಷಲ್ ಕಾಂಟ್ರಾಕ್ಟ್ರು, ಅಂದ್ರೆ ಎಲ್ಲ ಪೇಮೆಂಟ್ ಗಿರಾಕಿಗಳೇ. ಇವರೆಲ್ಲ ಕಸದ ಎಲ್ಲ ಪೇಮೆಂಟ್ ಸರ್ಕಾರಕ್ಕೆ, ಇಷ್ಟು ಹಣ ಕೊಡಬೇಕು, ಇಷ್ಟು ದುಡ್ಡು ನಿಮಗೆ. ಈ ರೀತಿ ಬೆಂಗಳೂರು ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಈ ದರೋಡೆ ಒಂದು ರೀತಿ. ಜನ ತೀರ್ಮಾನ ಮಾಡ್ತಾರೆ. ಫ್ರೀಡಮ್, ಅದೇನೋ ಫ್ರೀಡಮ್ ಏನೋ ಕಸದಿಂದ ಸ್ವಾತಂತ್ರ್ಯ. ಕಸದಿಂದ ಸ್ವಾತಂತ್ರ್ಯ, ಫ್ರೀಡಮ್ ಫ್ರಮ್ ಕಾಂಗ್ರೆಸ್ ಅಂತ ಅಭಿಯಾನ ಶುರುವಾತೈತೆ. ಫ್ರೀಡಮ್ ಫ್ರಮ್ ಕಾಂಗ್ರೆಸ್, ಫ್ರೀಡಮ್ ಫ್ರಮ್ ಕಾಂಗ್ರೆಸ್. GBA ಎಲೆಕ್ಷನ್ ಮಾಡಿದ್ರೆ ಜನ ಫ್ರೀಡಮ್ ಫ್ರಮ್ ಕಾಂಗ್ರೆಸ್ ಅಂತ ಮುನ್ನುಡಿ ಬರೆಯಕ್ಕೆ ಅವರು ತಯಾರಾಗಿದ್ದಾರೆ. ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಕೂಡಲೇ ಈ ಅನಾಗರಿಕ ಟ್ಯಾಕ್ಸ್ಗಳನ್ನು ಏನು ಹಾಕಿದಿರ ಇದನ್ನ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಕರ್ನಾಟಕ ಮಾಡುತ್ತೆ. ಖಾಲಿ ಸೈಟ್ಗಳ ನಿರ್ವಹಣೆಯನ್ನ ಹಾಗಾದ್ರೆ ಮಾಡೋದು ಬೇಡವಾ ಸರ್? ಅಂದ್ರೆ ಓನರ್ಗಳಿಗೆ ಅವರು ಅದನ್ನ ಟ್ಯಾಕ್ಸ್ ರೂಪದಲ್ಲಿ ಹೇಳ್ತಿದ್ದಾರೆ. ಖಾಲಿ ಬಿಟ್ಟು ವರ್ಷಾಂತರಗಳ ಕಾಲದಿಂದ ಖಾಲಿ ಬಿಟ್ಟಿರ್ತಾರೆ, ಅಲ್ಲೊಂದಷ್ಟು ಗಲೀಜಿರ್ತದೆ, ಅದನ್ನ ಕ್ಲೀನ್ ಮಾಡಕ್ಕೆ ಓನರ್ಗಳಿಗೆ ಅವ್ರ ರೀತಿ ಟ್ಯಾಕ್ಸ್ ಇದು ಮಾಡ್ತಿದ್ದಾರೆ. ಅದು ಟ್ಯಾಕ್ಸ್ ಮನೆ ಸೈಟ್ ಟ್ಯಾಕ್ಸ್ ಕೊಟ್ಟಿರ್ತಾರಲ್ಲ ಅವರು, ಸೈಟ್ ಟ್ಯಾಕ್ಸ್ ಕೊಡ್ತಾರೆ ಸರ್, ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಕೊಡ್ತಾರಲ್ಲ, ನಿರ್ವಹಣೆ ಮಾಡಿರಲಿಲ್ಲ ಸರ್. ವರ್ಷಾನುಗಟ್ಟಲೆ ಅದಕ್ಕೆ ಮಾಡಿ ಗಲೀಜು ಬಿದ್ದಿರ್ತದೆ. ಮನೆ ಅಕ್ಕಪಕ್ಕ ಇದ್ದ ಸಂದರ್ಭದಲ್ಲಿ ಒಂದಷ್ಟು ವೇಸ್ಟ್ಗಳು ಬಿದ್ದಿರ್ತದೆ, ಅಕ್ಕಪಕ್ಕ ನಿವಾಸಿಗಳ ಸಮಸ್ಯೆ ಆಗುತ್ತೆ. DK ಶಿವಕುಮಾರ್ ಹೇಳಿದ್ರ? ಇಲ್ಲ ಸರ್, ಅಧಿಕೃತವಾಗಿ ಸರ್ಕಾರದ ಇದರಲ್ಲೇ ಹೊರಟಿದೆ. ಹೇಳ್ತೀನಿ ಕೇಳ. ಅದಕ್ಕೆ ಸಬ್ ರಿಜಿಸ್ಟ್ರಾರ್ಸ್ ಅಲ್ಲಿ 7.5% ಟ್ಯಾಕ್ಸ್ ಕಟ್ತಾರೆ, ಕೋಟ್ಯಾಂತರ ರೂಪಾಯಿ. ಆಮೇಲೆ ಪ್ರತಿ ವರ್ಷನೂ ಕೂಡ ಸೈಟ್ ಟ್ಯಾಕ್ಸ್ ಕಟ್ತಾರೆ. ಯಾರ್ಯಾರು ಹಂಗೆ ಮನೆ ಕಸ ಹಾಕಿದಾರೋ ಅವ್ರಿಗೆ ಫೈನ್ ಹಾಕಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಲ್ಲ. ಅದನ್ನೇ ಸರ್ ಮಾಡ್ತಿರೋದು. ಎಲ್ಲಿ ಫೈನ್ ಹಾಕಿದ್ದೀರಾ ನೀವು? ಇಟ್ಸ್ ನಾಟ್ ಎ ಫೈನ್. ನೀವು ಮಾಡದೇ ಇದ್ದರೆ ಅದರ ಮೇಲೆ ಇಲ್ಲ ಎಲ್ಲ ಸೈಟ್ಗೂ ಹಾಕ್ಬಿಟ್ಟಿದ್ದಾರೆ. ನೋಡಿ, ಕಾಪಿ ಕಳಿಸ್ಕೊಡ್ತೀನಿ. ಆರ್ಡರ್ ಕಾಪಿ ಬೇಕಾ? ಗ್ರೇಟರ್ ಬೆಂಗಳೂರು ಅಥಾರಿಟಿ ಪಬ್ಲಿಕ್ ನೋಟಿಫಿಕೇಶನ್. ಅದೇ ಕ್ಲೀನ್ ಒಂದಿನ ಕ್ಲೀನ್ ಮಾಡಿರ್ತಾರೆ. ಮಾರನೇ ದಿನ ಯಾವನ ಒಂದು ಪೇಪರ್ ಹಾಕಿದ್ರೆ ಅದು ನಾಟ್ ಕ್ಲೀನ್ ಅಂತ ಬರೀತಾರೆ. ಉಸೂಲಿಗೆ ಅಧಿಕಾರಿಗಳು ಉಸೂಲಿಗೋಸ್ಕರ ಮಾಡ್ತಾ ಇದ್ದಾರಪ್ಪ. ಅದನ್ನ ಕಟ್ಟುನಿಟ್ಟಾಗಿ ಮಾಡ್ಲಿ, ಇವರು ಕ್ಲೀನ್ ಮಾಡೋದು ಕಟ್ಟುನಿಟ್ಟಾಗಿ ಮಾಡ್ಲಿ. ಥ್ಯಾಂಕ್ ಯು. ರಾಜ್ಕುಮಾರ್ ಸಮಾಧಿ ಹತ್ರ ಈಗ ಸರ್ ಬಿಡಿ ಅಂಡರ್ ಪಾಸ್ ಕುಸಿದು ಕಾಮಗಾರಿ ನಡೀತಾ ಇತ್ತು. ಒಬ್ಬ ಕಾರ್ಮಿಕರಿದ್ದಾನೆ, ಇನ್ನೊಬ್ಬ ಸಿಗಾಕೊಂಡಿದ್ದಾರೆ ಸರ್. ಈಗ ಆಗಿರೋ ಘಟನೆ ರಾಜ್ಕುಮಾರ್ ಇದು ದಿನನಿತ್ಯ ಈ ಸರ್ಕಾರ ಬಂದ ಮೇಲೆ ಬೆಂಗಳೂರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಬೆಂಗಳೂರು ರಸ್ತೆಗಳನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಮೊನ್ನೆ BL ನ್ಯೂ ರೋಡ್ ಅಲ್ಲಿ ಪಾಪ ಒಬ್ಬ ಅಮಾಯಕ 18 ವರ್ಷದ ಹುಡುಗ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ. ಆ ಹಳ್ಳಕ್ಕೆ ಬಿದ್ದು ಅಲ್ಲಿ ಕೇಬಲ್ ಎಲ್ಲ ಅಗದ್ಬಿಟ್ಟು ಹಾಳು ಮಾಡಿದ್ದಾರೆ ನ್ಯೂ ರಸ್ತೆ. ನೀವೇ ಹೋಗಿ ನೋಡಿ, ಫುಲ್ ಅಗದ್ಬಿಟ್ಟಿದ್ದಾರೆ, ಹಳ್ಳಗಳು ಬಿದ್ದೋಗಿದೆ. ಬಿದ್ದು ಕೋಮಾ ಸ್ಟೇಜ್ ಅಲ್ಲಿ ಇದ್ದಾರೆ 1 ತಿಂಗಳಿಂದ. ಈ ತರದ 100 ಕೇಸು. ಇನ್ನೊಬ್ಬರು ಬಿಜೆಪಿಯ ನಮ್ಮ ಸೆಲ್ಲು ಇವರು ಶೆಟ್ರು, ರಾಘವೇಂದ್ರ ಶೆಟ್ರು, ಅವ್ರದ್ದು ಅಗ್ದಿರೋ ಹಳ್ಳಕ್ಕೆ ಬಿದ್ದು ಇಲ್ಲಿ ಅವರು 2 ತಿಂಗಳಿಂದ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರ ಬಿಲ್ಲೇ 60-70 ಲಕ್ಷ ಆಗಿದೆ. ಅಂದ್ರೆ ಕೊಳ್ಳೆ ಹೊಡೆಯೋ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.